ಎಲ್ಲ ಪ್ರಶಸ್ತಿಗಳಿಗೂ ಸಹ ಇವರು ಅರ್ಹರಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಪ್ರಸಾದ್ ಅವರು ಕೂಡ ಕೊಡ್ಬೋದಲ್ವಾ? ಯಾಕೆ ಕೊಡಬಾರ್ದು ನೀವು? ಹತ್ರದಿಂದ ನಿಮಗೆ ಅವರು ಶ್ರೀನಾಥ್ ಅವರು ಬೇಜಾನ್ ಬಂದಿದ್ದು. ಹೌದಾ? ಹಳೆಯವರು ಜಾಮ್ನಗರ್ಗೆ ಅಂಬಾನಿ ಮನೆ ಇವರು ಫ್ರೀ ಮಾಡಿಸ್ಬಿಟ್ಟಿದ್ದಾರೆ. 1967 ಕ್ಯಾಲೆಂಡರ್ ಮಾಡಿಸ್ಕೊಂಡು 69 ಮ್ಯಾಕ್ಸಿಮಮ್. ನೋಡಿ ದೋಸೆ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ರಿಯಲ್ ಸರ್. हम सब जगह घूमे, विदेश में, इंडिया में, साउथ में, हर जगह. ಸೂಪರ್. बट दिस डोसा, मुलबागल डोसा इज अ वंडरफुल. ಕರ್ನಾಟಕ ಏನು 2 ರೂಪಾಯಿಗೆ 1.5 ರೂಪಾಯಿಗೆ ದಿನಕ್ಕೆ ಕೆಲಸ ಮಾಡ್ತಾ ಇದೀಯಾ? ಬೇಡ, ನೀವು ಹೋಟೆಲ್ ಮಾಡಪ್ಪ, ಚೆನ್ನಾಗಿರುತ್ತೆ ಅಂತ ನಿಮ್ಮ ಫ್ರೆಂಡ್ಸ್ ಹೇಳಿ ಮಾಡಿಸಿದ್ದು. ಮುಳ್ಬಾಲ್ ದೋಸೆ ಅಂತ ಹೆಸರಿಟ್ಬಿಟ್ರು. ನಮ್ಮ ಅಂಗಡಿಗೆ ಆವತ್ತಿಂದ ಬೋರ್ಡ್ ಇಲ್ಲ, ಇವತ್ತೇ ಬೋರ್ಡ್ ಬರ್ಸಿರೋದು ನಾವು. ಸರಿ 45 ವರ್ಷದಿಂದ ಬೋರ್ಡ್ ಇಲ್ಲ. 45 ವರ್ಷ ಆಗೋಯ್ತು ನೀವು ಕಂಡಿದ್ದು. ಹಾಗಾಗಿ ಟೈಮಿಂಗ್ ಹೇಳ್ಬಿಡಿ, ಎಷ್ಟೊತ್ತಿಂದ ಎಷ್ಟೊತ್ತು? ಬೆಳಗ್ಗೆ 7:30, ಬೆಳಗ್ಗೆ 7:30 ಎಷ್ಟು ಗಂಟೆವರೆಗೂ? 11:30 ಕಾಲು ಐಟಮ್ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ. 1 ಗಂಟೆವರೆಗೂ 12 ಗಂಟೆ ಮ್ಯಾಕ್ಸಿಮಮ್. ಇದು ನೋಡಿ ದೋಸೆ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ರಿಯಲ್ ಸರ್. हम सब जगह घूमे, विदेश में, इंडिया में, साउथ में, हर जगह. ಸೂಪರ್. बट दिस डोसा, मुलबागल डोसा इज अ वंडरफुल. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಪ್ರಸಾದ್ ಅವರು ಕೂಡ ಕೊಡ್ಬೋದಲ್ವಾ? ಯಾಕೆ ಕೊಡಬಾರ್ದು ನೀವು? ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಮುಳ್ಬಾಗ್ಲಲ್ಲಿರುವ ದೋಸೆ ಸೆಂಟ್ರಲ್ಲಿ. ತುಂಬ ಇಲ್ಲಿನ ದೋಸೆಗಳೇನಿದೆಯಲ್ಲ ಅದ್ಭುತ, ಅದನ್ನು ಯಾರೂ ಕಾಂಪೇಟ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈ ದೋಸೆಯವರು ಇಲ್ಲಿ ದೋಸೆ ಏನಾಗ್ತಾಯಿದ್ದಾರೆ ಪ್ರಸಾದ್ ಅನ್ನೋರು ಅವರ ರೆಸಿಪಿ ಇದು. ಮುಳ್ಬಾಗಲ್ ದೋಸೆ ಅಂದರೆ ಇವಾಗ ಮುಳ್ಬಾಗಲ್ ದೋಸೆ ಆಗಿದೆ. ಮೊದಲಿಗೆ ಮುಳ್ಬಾಗಲ್ ದೋಸೆ ಇರಲಿಲ್ಲ, ಮಾಮೂಲಿ ದೋಸೆ ಇತ್ತು. ಆ ಮಾಮೂಲಿ ದೋಸೆನೇ ಜನಗಳಿಗೆ ಇಷ್ಟ ಆಗಿ ಆಮೇಲೆ ಅವ್ರಿಗೆ ಕ್ಯಾಟ್ರಿಂಗ್ ಆರ್ಡರ್ ಎಲ್ಲ ಬರೋಕ್ಕೆ ಶುರುವಾಯಿತು. ಸರ್ ನೀವು ದೋಸೆ ಚೆನ್ನಾಗಿ ಮಾಡ್ತೀರಾ, ನಮಗೂ ಮಾಡಿಕೊಡಿ, ನಮ್ಮೂರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ವಿದೇಶದಲ್ಲೆಲ್ಲನೂ ಇವ್ರಿಗೆ ಕ್ಯಾಟ್ರಿಂಗ್ ಆರ್ಡರ್ ಕೊಟ್ಟು ಕರ್ಸ್ಕೊತಾರೆ ಎಷ್ಟೋ ಜನ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಪ್ರಸಾದ್ ಮುಳ್ಬಾಗಲ್ ದೋಸೆ ಅಂತ ಹೇಳ್ಬಿಟ್ಟು 1979 79ರಲ್ಲಿ ಈ ದೋಸೆ ಸೆಂಟ್ರ್ ಸ್ಟಾರ್ಟ್ ಆಗಿರೋವಂಥದ್ದು. ಇವ್ರನ್ನ ಮಾತಾಡ್ಸೋಣ, ಹೇಗಿರುತ್ತೆ ಏನೇನಂತ, ತುಂಬ ವಿಶೇಷಗಳು ಇರುತ್ತೆ, ತಿಳ್ಕೊಬೇಕು. ಗಾಯ್ಸ್, ನಾನು ಅವಾಗ ಹೇಳ್ತಾ ಇದ್ದೀನಿ, ನಾವು ಯಾರೋ ಒಬ್ಬ ವ್ಯಕ್ತಿ ಒಂದು ರೆಸಿಪಿನ ಕಂಡಿಡ್ತಾನೆ, ಒಂದು ಯಾವುದೋ ಒಂದು ಪದಾರ್ಥನ ಕಂಡಿಡ್ತಾನೆ ಅಂದರೆ ಅದು ಫೇಮಸ್ ಆದರೆ ಅದು ಆ ಡಿಸ್ಟ್ರಿಕ್ನೇ ಡಿಫೈನ್ ಮಾಡುತ್ತೆ. ಇನ್ನೂ ಕೆಲವು ಸರಿ ಸ್ಟೇಟ್ನೇ ಡಿಫೈನ್ ಮಾಡುತ್ತೆ. ಈ ಮುಳ್ಬಾಗಲ್ ದೋಸೆ ಅಂದರೆ ಮುಳ್ಬಾಗಲು ಕರ್ನಾಟಕದಲ್ಲಿರೋದು ಅಂತ. ಇವ್ರದ್ದು ಹಾಗಲ್ಲ, ಇವ್ರದ್ದು ಇಂಟರ್ನ್ಯಾಷನಲಲ್ಲಿ ಹೆಸರಾಗಿದೆ, ದೇಶ ವಿದೇಶಗಳಲ್ಲಿ ಇವ್ರ ಹೆಸರಿದೆ. ಅಂದರೆ ಇವಾಗ ಮುಳ್ಬಾಗಲ್ ದೋಸೆ ಅನ್ನೋದು ನಮ್ಮ ಕರ್ನಾಟಕನ ಡಿಫೈನ್ ಮಾಡಿ ಮತ್ತು ನಮ್ಮ ಇಂಡಿಯಾನೇ ಡಿಫೈನ್ ಮಾಡಿದೆ. ಆ ಒಂದು ಪೊಸಿಷನ್ಗೆ ಇವತ್ತು ಮುಳ್ಬಾಗಲ್ ದೋಸೆ ಬಂದು ನಿಂತ್ಕೊಂಡಿದೆ. ಇನ್ನಷ್ಟು ಮಾಹಿತಿ ತಿಳ್ಕೊಬೇಕು. ಇಲ್ಲಿ ಯುವಕರೊಬ್ಬರು ಇದ್ದಾರೆ, ಅವ್ರ ಹತ್ರ ಕೇಳೋಣ, ಇವರು ಎಷ್ಟು ವರ್ಷದಿಂದ ದೋಸೆ ತಿಂತಾರೆ, ಅವ್ರ ಅಭಿಪ್ರಾಯ ಏನಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತ ಹೋಗೋಣ. ಇನ್ನೊಂದು ಮಾತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳ್ಬಾಗಲ್ ದೋಸೆ, ಬಂಗಾರಪೇಟೆ ಪಾನಿಪುರಿ ಅದೇನಿದೆ ಅದು ತುಂಬ ಫೇಮಸ್ಸು. ಇನ್ನೂ ಒಂದಷ್ಟು ಡಿಶ್ಗಳಿದ್ದಾವೆ ಅಂತ ಹೇಳ್ತೀವಿ. ಇವತ್ತು ನಾವು ಬಂದಿರೋದು ಪ್ರಸಾದ್, ಮುಳ್ಬಾಗಲ್ ಪ್ರಸಾದ್ ಅವರದ್ದು ಹೋಟ್ಲಿಗೆ ಬಂದಿದ್ದೀವಿ. ಅದ್ರ ಬಗ್ಗೆ ಮುಳ್ಬಾಗಲಲ್ಲಿ ಸಿಗುವಂಥ ಫೇಮಸ್ ದೋಸೆ ಹತ್ರ ಬಂದಿದ್ದೀನಿ. ಇಲ್ಲೊಬ್ಬ ಯುವಕರಿದ್ದಾರೆ. ನಮಸ್ಕಾರಪ್ಪ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಚರಣ್ ಕುಮಾರ್ ಅಂತ. ಚರಣ್ ಕುಮಾರ್ ಅವರೇ, ಈ ಪ್ರಸಾದ್ ಅವರು ಹೋಟ್ಲಲ್ಲಿ ಎಷ್ಟು ದಿನದಿಂದ ದೋಸೆ ತಿಂತಾ ಇದ್ದೀರಾ ನೀವು? ಸರ್, ನಾವು ಹುಟ್ಟು ಬೆಳೆದಿದ್ದೆಲ್ಲ ಈ ಮುಳ್ಬಾಲ್ ತಾಲೂಕಿನಲ್ಲೇ, ಮುಳ್ಬಾಗಿಲಿನಲ್ಲೇ. ನಮಗೆ ದಿನ ಮುಂಜಾನೆ ಆದರೆ ಇಲ್ಲಾಂದ್ರೆ ನಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಬಂದು ಪ್ರಸಾದ್ ಹೋಟೆಲಲ್ಲಿ ನಾವು ಸವಿತಾ ಇರ್ತೀವಿ. ಇಲ್ಲಿ ಆಹಾರದ ಖಾದ್ಯಗಳನ್ನು ಸವಿತಾ ಇರ್ತೀವಿ. ಎಲ್ಲ ನಿಮ್ಮ ಚಾನಲ್ ಮೂಲಕ ಎಲ್ಲ ಆಹಾರ ಪ್ರಿಯರಿಗೆಲ್ಲ ಶುಭ ಮುಂಜಾನೆ ನಾನು ಹೇಳ್ತಾ, ನೋಡಿ ಈ ಪ್ರಸಾದ್ ಹೋಟ್ಲ್ ಇದೆಯಲ್ಲ, ಈ ಪ್ರಸಾದ್ ಹೋಟ್ಲ್ ಇದನ್ನ ಮುಳ್ಬಾಗಲ್ ಅನ್ನೋ ಹೆಸರು ಇಡೀ ಪ್ರಪಂಚ ವ್ಯಾಪ್ತದಲ್ಲೇ ಖ್ಯಾತಿ ಪಡೆದಿದೆ ಅಂತಂದರೆ ಒನ್ ಆಫ್ ದಿ ದೋಸೆಯಿಂದನೇ. ಈಗ ಎಲ್ಲಂದ್ರೆ ಅಲ್ಲಿ ನೀವು ಆಂಧ್ರ, ಕರ್ನಾಟಕ, ತಮಿಳ್ನಾಡು ಎಲ್ಲ ಕಂಟ್ರಿಯಲ್ಲಿ ವರ್ಲ್ಡಲ್ಲೇ ಮುಳ್ಬಾಗಿಲ್ದು ದೋಸೆ ಅಂತ ಬ್ರಾಂಚಸ್ ಇದ್ದಾವೆ. ಆದರೆ ನಮ್ಮ ಆಸೆ ಏನಪ್ಪ ಅಂತಂದರೆ ಇಲ್ಲಿ ಪ್ರಸಾದ್ ಅಂತ ಹಿರಿಯರಿದ್ದಾರೆ, ನಮ್ಮ ಮುಳ್ಬಾಗಿಲ್ ದೋಸೆಯನ್ನು ಅವ್ರದ್ದೇ ಪೇಟೆಂಟ್ ಆ್ಯಂಡ್ ರೈಟ್ಸ್ ಏನಪ್ಪ ಇದೆ ಮುಳ್ಬಾಗಿಲ್ ದೋಸೆ ಅಂತಂದರೆ ನಮ್ಮ ಪ್ರಸಾದ್ ಅವ್ರದ್ದೇ. ಅವ್ರು ಹಿರಿಯರಿದ್ದಾರೆ, ಅವ್ರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ಟೇಸ್ಟ್ ಆಫ್ ಉಪಹಾರ ಚಾನಲ್ ಮೂಲಕ ನಾನು ಎಲ್ಲ ಯಾರಿದ್ದಾರೆ, ಆಳುಗರು ಯಾರಿದ್ದಾರೆ, ಎಲ್ಲ ಅಧಿಕಾರಿಗಳು ಯಾರಿದ್ದಾರೆ, ಎಲ್ಲರ ಗಮನಕ್ಕೂ ತರೋದೇನಪ್ಪ ಅಂತಂದರೆ ನಮ್ಮ ಈ ಮುಳ್ಬಾಗಲ್ ಅನ್ನೋ ಹೆಸರನ್ನು ಪ್ರಪಂಚ ವ್ಯಾಪ್ತದಲ್ಲೇ ಖ್ಯಾತಿ ತಂದು ಕೊಟ್ಟಿದ್ದು ಕೇವಲ ಪ್ರಸಾದ್ ಅವರು ಮಾಡಿರ್ತಕ್ಕಂಥ ದೋಸೆಯಿಂದ. ಹಾಗಾಗಿ ನಾನು ಎಲ್ಲರಿಗೂ ಕೇಳೋದು ಬಯಸೋದು ಏನಪ್ಪ ಅಂತಂದರೆ, ಎಲ್ಲೇ ಆಹಾರ ಮೇಳಗಳಾಗಿರ್ಬೋದು, ಎಲ್ಲೇ ಸರ್ಕಾರದ ಸನ್ಮಾನಗಳು, ಪುರಸ್ಕಾರಗಳ ವೇದಿಕೆಗಳಾಗಿರ್ಬೋದು, ನಮ್ಮ ಪ್ರಸಾದ್ ಅವರಿಗೆ ಒಂದು ಸೂಕ್ತ ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ಅವ್ರಿಗೆ ಒಂದು ಸತ್ಕಾರ ಕೊಡಿ. ಇವರು ಸಹ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಪ್ರಶಸ್ತಿಗಳಿಗೂ ಸಹ ಇವರು ಅರ್ಹರಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಪ್ರಸಾದ್ ಅವರು ಕೂಡ ಕೊಡ್ಬೋದಲ್ವಾ? ಯಾಕೆ ಕೊಡಬಾರ್ದು ನೀವು? ನಮ್ಮ ಸರ್ ನಮಸ್ಕಾರ ಸರ್. ಮುಳ್ಬಾಗಲ್ ದೋಸೆ ಅವ್ರಿಗೆ ಭೇಟಿ ಕೊಟ್ಟು ನೀವು ದೋಸೆನ ಸವಿದಿದ್ದೀರಿ, ಹೇಗಿದೆ ಸರ್ ದೋಸೆ ಇಲ್ಲಿ? ಭಾಳ ಚೆನ್ನಾಗಿದೆ ಸರ್. ಇವತ್ತು ಈ ದೋಸೆ ನಮ್ಮ ಕೋಲಾರನೇ ಡಿಫೈನ್ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಷ್ಟೇ ಅಲ್ಲ, ಕೋಲಾರ ಕರ್ನಾಟಕ ಅಷ್ಟೇ ಅಲ್ದಿರ ನಮ್ಮ ದೇಶದಲ್ಲೇ ಮುಳ್ಬಾಗಲ್ ದೋಸೆ ಅಂದರೆ ಒಂದು ಹೆಸರು ತಂದುಕೊಟ್ಟಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
मुलबागल डोसा कैसा है? कैसा है सर डोसा It was वंडरफुल, हाँ हाँ डिलीशियस धन्यवाद हाँ और ऐसा टेस्ट, ऐसा लाजवाब डोसा मैं हिंदुस्तान में कहीं नहीं खाया। हाँ सर हम सब जगह घूमे, विदेश में, इंडिया में, साउथ में, हर जगह। सुपर बट दिस डोसा, मुलबागल डोसा इज अ वंडरफुल। थैंक पानी पूरी वो भी बहुत फेमस है, उसको भी टेस्ट कीजिए सर। अभी जा रहे हैं, नेक्स्ट मीटिंग है। यू। नेक्स्ट मीटिंग वहाँ रहेगा, जरूर करेंगे। बट मुलबागल डोसा इज अ वंडरफुल। ಥ್ಯಾಂಕ್ ಯು ಇಲ್ಲಿಗೆ ನೀವು ಬರಬೇಕಾದ್ರೆ ಎರಡು ದಾರಿಯಿಂದ ಬರ್ಬೋದು. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡಿಂದ ಹೂ ಮಾರ್ಕೆಟಿಂದ ಸೀದಾ ಬಂದರೆ ಈ ಕಡೆ ಬರ್ತೀರಾ. ಆಮೇಲೆ ಈ ಕಡೆ ಬಜಾರ್ ಇದೆ, ಇದನ್ನು ಬಜಾರ್ ಸ್ಟ್ರೀಟ್ ಅಂತಾರೆ. ಅಲ್ಲಿಂದ ಬಜಾರ್ ಸ್ಟ್ರೀಟಲ್ಲಿ ಈ ಕಡೆಯಿಂದ ಸ್ಟ್ರೈಟಾಗಿ ಬಂದರೆ ನೀವು ಹೋಟ್ಲಲ್ಲಿ ಬರ್ತೀರಾ. ಇನ್ನೂ ಹತ್ತಿರವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ ಮಧ್ಯದಲ್ಲಿ ಒಂದು ದಾರಿ ಇದೆ. ಈ ದಾರಿಯಿಂದ ಹಿಂಗೆ ಸ್ಟ್ರೈಟಾಗಿ ಬಂದರೆ ನೀವು ಇಲ್ಲಿ ಪ್ರಸಾದ್ ಹೋಟ್ಲಿಗೆ ಬರ್ತೀರಾ. ಇಲ್ಲಿ ನೀವು ಟೈಮು ನಿಮ್ಗೆ ಹೇಳ್ಕೊಡ್ತೀನಿ, ಏನು ಟೈಮಿಂದ ಏನು ಟೈಮ್ವರೆಗೂ ಇಲ್ಲಿ ದೋಸೆ ಸಿಗುತ್ತೆ ನಿಮಗೆ ಅಂತೇಳ್ಬಿಟ್ಟು. ಇವರೆಲ್ಲ ದೋಸೆಯನ್ನು ಸವಿತಿದ್ದಾರೆ. ಹೇಗಿದೆ ಅಣ್ಣ ದೋಸೆ? ತುಂಬ ಚೆನ್ನಾಗಿದೆ. ನೋಡಿ ಇದು ದೋಸೆ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಗೋಲ್ಡನ್ ಕಲರ್. ಈ ಬೇರೆ ಕಡೆ ಎಲ್ಲನೂ ದೋಸೆಗಳು ಸಿಗ್ತವೆ, ಈ ಮಧ್ಯದಲ್ಲಿ ಸೀದೋಗಿರುತ್ತಾರೆ, ನಿಮ್ಮ ಸೈಡಲ್ಲೆಲ್ಲ ಬೆಳ್ಳಗಿರುತ್ತೆ. ಇಲ್ಲಿ ನೋಡಿ ಎಲ್ಲ ಒಂದು ಸ್ಟ್ರಕ್ಚರು ಕೆಂಪಿಗೆ ಗೋಲ್ಡನ್ ಕಲರೇ ಇರುತ್ತೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಒಂಚೂರು ಹಂಗೆ ನೋಡಿ, ಇದು ನೋಡಿ ದೋಸೆ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ರಿಯಲ್ ದೋಸೆ. ಓಕೆ ಸವಿದು ಹೇಳಿ ಸರ್ ಹೇಗಿದೆ ಅಂತ ಹೇಳಿ. ಬಾಯಲ್ಲಿ ಇಟ್ಕೊಂಡ ತಕ್ಷಣ ಅದು ದೋಸೆ ಕ್ರಿಸ್ಪಿ ಗೊತ್ತಾಗುತ್ತೆ ನಮಗೆ. ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಈ ಸ್ಟ್ರಕ್ಚರೆಲ್ಲ ಸಾಫ್ಟಾಗಿರುತ್ತೆ. ಅದರ ರೆಡ್ ಕಲರ್ಗೆಲ್ಲ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಓನರ್ ಇದ್ದಾರೆ. ಈ ದೋಸೆಯನ್ನು ಕಂಡುಹಿಡಿದಂಥ ಪ್ರಸಾದ್ ಅಣ್ಣವರು ಇಲ್ಲಿದ್ದಾರೆ, ಹಿರಿಯರು. ಅವರು 1979 ಈ ದೋಸೆಯನ್ನು ಇನ್ವೈಟ್ ಮಾಡಿದ್ದಾರೆ. ಇವತ್ತು ಸುಮಾರು ಹೋಟ್ಲುಗಳು ನಿಮ್ಗೆ ಸಿಗ್ತವೆ, ಬೈಪಾಸಲ್ಲೆಲ್ಲ ಸಿಗ್ತವೆ ಮುಳ್ಬಾಗಲ್ ಮಸಾಲ ದೋಸೆ ಅಂತೇಳ್ಬಿಟ್ಟು. ಆಮೇಲೆ ಬೇರೆ ಬೆಂಗಳೂರಲ್ಲಿ ಕೂಡ ಮುಳ್ಬಾಗಲ್ ಹೆಸರು ಇಟ್ಕೊಂಡು ದೋಸೆ ಮಾಡ್ತಾಯಿದ್ದಾರೆ. ಇವತ್ತು ಒಳ್ಳೊಳ್ಳೆ ಹೋಟ್ಲುಗಳಲ್ಲೂ ಕೂಡ ಮುಳ್ಬಾಗಲ್ ಮಸಾಲ ದೋಸೆ ಅಂತೇಳಿ ಮಾಡ್ತಾಯಿದ್ದಾರೆ. ಅವರೆಲ್ಲರೂ ಮುಳ್ಬಾಗಲಲ್ಲಿ ಹೆಸರು ಇಟ್ಕೊಂಡು ದೋಸೆಯನ್ನು ಮಾಡಿ ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾರೆ, ಅವ್ರ ಜೀವನವನ್ನು ಕಟ್ಕೊಂಡಿದ್ದಾರೆ. ಇಷ್ಟು ಜನಕ್ಕೆ ದಾರಿದೀಪವಾಗಿರುವಂಥ ಪ್ರಸಾದ್ ಅಣ್ಣವ್ರು ಅಂದರೆ ಒಂದು ಯಾವುದೋ ಒಂದು ರೆಸಿಪಿ ಚೆನ್ನಾಗಿ ಫೇಮಸ್ ಆಯಿತು ಅಂದರೆ ಸುಮಾರು ಜನ ಅದರ ಹೆಸರಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿ ಜೀವನ ನಡೆಸ್ತಾರೆ. ಆ ಮಹಾನುಭಾವ ಇವತ್ತು ಸುಮಾರು ಜನಕ್ಕೆ ಇವರು ಪ್ರಸಾದ್ ಅಣ್ಣವರು ದಾರಿದೀಪವಾಗಿದ್ದಾರೆ. ಸುಮಾರು ಜನಕ್ಕೆ ಈ ಒಂದು ರೆಸಿಪಿನ ಹೇಳಿ ಅವರು ತಮ್ಮ ಜೀವನವನ್ನು ನಡೆಸ್ಕೊಳೋಕ್ಕೆ ಮಾರ್ಗದರ್ಶಿ ಆಗಿದ್ದಾಳೆ. ಆ ಮಾರ್ಗದರ್ಶಿ ಅಣ್ಣ ಹೆಂಗೆ ಇವರು ದೋಸೆಯನ್ನು ಕಂಡುಹಿಡಿದ್ರು, ಆ ಉದ್ದೇಶ ಏನಿತ್ತು ಅವ್ರಿಗೆ ಗೊತ್ತಿತ್ತಾ, ಆ ದೋಸೆಯನ್ನು ಕಂಡುಹಿಡಬೇಕಾದ್ರೆ ಅವ್ರಿಗೆ ಗೊತ್ತಿತ್ತ ಅಂತ. ಈಗ ಈ ಒಂದು ಸ್ಟೋವಿನ ವಿಶೇಷ ಮತ್ತು ಹೆಂಚಿನ ವಿಶೇಷನೂ ಹೇಳಬೇಕು. ಇದನ್ನು ಬ್ಯಾಟರ್ ಬಗ್ಗೆ ತಿಳ್ಕೊಳ್ಳೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿಯಾಗಿ ಒಂದು ಸ್ಪೂನನ್ನು ಹಾಕ್ಬಿಟ್ಟು ಹಿಂಗೆ ಅಗಲ ಮಾಡ್ತಾರೆ. ಹೀಗೆ ಸೈಡಿಗೆಲ್ಲ ಅದನ್ನು ಸೇರಿಸಿ ಇದು ಹಾಕಿದಾಗ ಇವಾಗ ಏನು ಮಾಡ್ತಾರೆ, ಮುಚ್ಚಳ ಬಗ್ಗೆ ಇರ್ತದೆ. ಇವಾಗ ಇದು ತುಪ್ಪ ಹಾಕಿದ್ದಾರೆ, ಈ ರೀತಿಯಾಗಿ ಬಿಡಿಸ್ಕೊಳ್ತಾರೆ ನಿಧಾನಕ್ಕೆ. ನೋಡಿ ಸ್ಟ್ರಕ್ಚರ್ ನೋಡಿ, ದೋಸೆಯ ಸ್ಟ್ರಕ್ಚರ್ ನೋಡಿ. ಬೇರೆ ಕಡೆ ನಾನು ನೋಡಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ, ಇಲ್ಲಿ ಕರ್ರಗಿರುತ್ತೆ ಏನಾರ ಬೆಳ್ಳಿಗೆ. ಅದ್ಯಾವ ದೋಸೆ? ಅದು ಖಾಲಿ ದೋಸೆ. ಆರ್ಡ್ರ್ ಬಂದರೆ ಮಾತ್ರ ಹಾಕೋದು, ಇದ್ರೆ ಹಾಕೋದಿಲ್ಲ. ಭಟ್ರೆ ನಮಸ್ಕಾರ, ಏನು ನಿಮ್ಮ ಹೆಸರು? ಅಶೋಕ್ ಕುಮಾರ್. ಎಷ್ಟು ಶಶಿಕುಮಾರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 9 ವರ್ಷದಿಂದ ಇಲ್ಲೇ ಇದ್ದೀರಾ? ಎಲ್ಲೂ ಹೋಗಿಲ್ಲ ಇನ್ನೂ? ಸೊ ನೀವು ಇಲ್ಲಿ ಬಿಟ್ಟು ಹೋದರೆ ಬೇರೆ ಕಡೆ ಹೋದರೂ ಇದೇ ಕೆಲಸ ಮಾಡೋದು? ಬೇರೆ ಕಡೆಯಿಂದ ಇಲ್ಲಿ ಬಂದಿದ್ದೀರಾ? ಇವಾಗ ಮುಳ್ಬಾಗಲ್ ರೋಡಲ್ಲಿ ಅಷ್ಟೇ ಅಲ್ದಿರ, ಬೆಂಗಳೂರಿಂದ ನಾವು ಇಲ್ಲಿ ತಿರುಪತಿಗೆ ಹೋಗೋಷ್ಟು ಬೇಕಾದಷ್ಟು ಹೋಟ್ಲುಗಳಲ್ಲಿ ಮುಳ್ಬಾಗಲ್ ದೋಸೆ ಸಿಗುತ್ತೆ. ಸೊ ಕೆಲವರೆಲ್ಲ ಹೇಳ್ತಾರೆ ನಾವೇ ಕಂಡಿಟ್ಟು ನಮ್ಮಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಇರಲಿ, ಅವ್ರವ್ರ ಜೀವನ ಅವ್ರವ್ರು ನೆನೆಸ್ಕೊಳೋದು ಒಂದೇ ಇರುತ್ತೆ. ಆದರೆ ನಾನು ಬೇರೆ ಕಡೆ ದೋಸೆ ನೋಡಿದ್ದೀನಿ. ಇವಾಗ ಇದು ಖಾಲಿ ದೋಸೆ ಆದ್ದರಿಂದ ಈ ರೀತಿ ಇದೆ. ಇಲ್ಲಿ ಸ್ವಲ್ಪ ಸೀದೋದಂಗಿರುತ್ತೆ, ಸೈಡಲ್ಲೆಲ್ಲ ಬೆಳ್ಳಗಿರುತ್ತೆ. ಆಮೇಲೆ ಆ ಪಲ್ಯನೂ ನಾನು ಒಂದು ಜಾಗದಲ್ಲಿ ತಿಂದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ಅಂತ. ಫುಲ್ ಡ್ರೈ ಇದು ನೋಡಿ. 1 2 3 4 5 6 7 8
ಸ್ಟವ್ಗಳು ಇವ್ರು ಇದು ಹಳೆಯ ಸ್ಟವ್ ಅಂತೆ. ಇದನ್ನ ನಾನು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಈಗ ಸ್ಟವ್ಗಳು ಈ ರೀತಿ ಚಿಕ್ಕ ಚಿಕ್ಕ ಹೆಂಚುಗಳು ಈ ರೀತಿ ತವದೆ. ಇವಾಗ ತುಪ್ಪ ಇವಾಗ ಹಾಕ್ತೀರಿ ನೋಡಿ, ಯಾಕೆ ಅದು ಸ್ಟ್ರಕ್ಚರ್ ಅಷ್ಟು ಬರ್ತಾರೆ ಅಂದರೆ ಬೇಕಾದಷ್ಟು ತುಪ್ಪನೂ ಸುರಿತಾರಲ್ಲ, ಅದ್ರ ಕಲರ್ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ. ಇಷ್ಟೊಂದು ತುಪ್ಪ ಹಾಕ್ತೀರಾ? ಹೌದು. ಈಗ ನೋಡಿ ಇಷ್ಟು ತುಪ್ಪ ಹಾಕ್ತಾರೆ. ಚಟ್ನಿ ಸರ್, ಹೇಗಿತ್ತು ಸರ್ ದೋಸೆ ಎಲ್ಲ? ಎಲ್ಲಿಂದ ಬಂದಿದ್ದೀರಾ ನೀವು? ಕೋಲಾರಿಂದ ಬಂದಿದ್ದೀರಾ? ಕೋಲಾರಿಂದ ತುಂಬ ಜನ ಬರ್ತಾರೆ. ಆಮೇಲೆ ತಿರುಪತಿಗೆ ಹೋಗೋರು ಕೂಡ ಬಂದು ತಿನ್ಕೊಂಡು ಹೋಗ್ತಾರೆ. ಅಣ್ಣ, ಮೊದಲನೇದಾಗಿ ಟೈಮಿಂಗ್ ಹೇಳ್ಬಿಡಿ, ಎಷ್ಟೊತ್ತಿಂದ ಎಷ್ಟೊತ್ತು? ಬೆಳಗ್ಗೆ 7:30. ಬೆಳಗ್ಗೆ 7:30ಇಂದ ಎಷ್ಟು ಗಂಟೆವರೆಗೂ? 11:30 12 ಐಟಮ್ ಹೋಗ್ಬಿಡ್ತೀವಿ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ. 1 ಗಂಟೆವರೆಗೂ 12 ಗಂಟೆ ಮ್ಯಾಕ್ಸಿಮಮ್ಮು. ಒಂದೊಂದು ದಿನ ಲೇಟ್ ಆಗೋದು. ಆಮೇಲೆ ಮಧ್ಯಾಹ್ನ 815 ಸಾಯಂಕಾಲ 6 ಗಂಟೆ. 6 ಗಂಟೆಯಿಂದ ಸ್ಟಾರ್ಟು. ಎಷ್ಟು ಗಂಟೆವರೆಗೂ? 6 ಗಂಟೆಯಿಂದ ಸ್ಟಾರ್ಟ್ ಆದರೆ 8-8:30ವರೆಗೂ ಇರ್ತೀವಿ. ಹಾಂ. ಪ್ರಸಾದ್ ಅಣ್ಣವರೇ ನಮಸ್ಕಾರ. ಮೊದಲಾಗಿ ನಿಮಗೆ ಕಾಲುಗಳಿಗೆ ಒಂದು ನಮಸ್ಕಾರ. ಯಾಕೆಂದರೆ ನಾವು ಹೋಟ್ಲರು ಒಂದು ಡಿಶ್ನ ಕಂಡುಹಿಡಿದು ಅದು ಜನಗಳಿಗೆ ಇಷ್ಟ ಆಗಿ ಅದು ಪ್ರಚಾರ ಆಗಿ ಸಾವಿರಾರು ಜನ ಅಡುಗೆನ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ ಅಂದರೆ ತುಂಬ ದೊಡ್ಡ ವಿಷಯ ಇದು. ಮೊದಲನೇದಾಗಿ ನೀವು ಈ ದೋಸೆ ಏನಂತ ಮಾಡಿದ್ರಿ? ಇದನ್ನು ಏನು ಮಾಮೂಲಿ ದೋಸೆ ಅನ್ಕೊಂಡ್ರೆ ಇಲ್ಲ ಸ್ಪೆಷಲ್ ಆಗಿ ಮಾಡಿದ್ರು? ಮಾಮೂಲಿ ದೋಸೆ ಅಂತ ಮಾಡಿದ್ದು. ಅದರಲ್ಲಿ ಸ್ಪೆಷಲ್ ದೋಸೆ ಅಂತ ಮಾಡಿದ್ದು. ತುಪ್ಪ ದೋಸೆ ಸ್ಪೆಷಲ್ ಅಂತ ಮಾಡಿದ್ದೀವಿ. ಸರಿ ಅದು ಏನಾಯ್ತು ಬರ್ತಾ ಎಲ್ಲ ಏನು ಗೊತ್ತಾಗ್ದಂಗೆ ಮುಳ್ಬಾಲ್ ದೋಸೆ ಅಂತ ಹೆಸರಿಟ್ಬಿಟ್ರು. ನಮ್ಮ ಅಂಗಡಿಗೆ ಆವತ್ತಿಂದ ಬೋರ್ಡ್ ಇಲ್ಲ. ಇವತ್ತೇ ಬೋರ್ಡ್ ಬರ್ಸಿರೋದು ನಾವು. ಸರಿ 45 ವರ್ಷದಿಂದ ಬೋರ್ಡ್ ಇಲ್ಲ. 45 ವರ್ಷ ಆಗೋಯ್ತು ನೀವು ಕಂಡಿಡ್ದು? ಆವತ್ತಿಂದ ಬೋರ್ಡ್ ಇಲ್ಲ ನಮ್ಮ ಅಂಗಡಿಗೆ. ಇವಾಗ ಇಲ್ಲಿ ಎಲ್ಲ ಮುಳ್ಬಾಲ್ ದೋಸೆ ಅಂತ ಹೇಳ್ತಾ ಇದ್ದಾರೆ, ನೀವು ಬೋರ್ಡೇ ಇಲ್ಲ ಅಂತಾರೆ. ಬೋರ್ಡ್ ಇಲ್ಲಪ್ಪ, ನಮ್ಮ ಪ್ರಸಾದ್ ಹೋಟೆಲ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಅಥವಾ ಸೆಂಟ್ರಿ ವಾಟರ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿ. ಆಮೇಲೆ ಈ ಲೈನಿಗೆ ನಿಮ್ಮನ್ನು ಯಾರು ಕರ್ಕೊಂಬಂದ್ರು? ಯಾರು ಇಲ್ಲ ಸರ್, ನಮ್ಮ ಫ್ರೆಂಡ್ಸ್ ಹೇಳಿದ್ರು ಏನೋ ಮಾಡಿ ಅಂತ ಮಾಡಿದ್ದು ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಹೇಳಿದ್ರ ಏನೋ ಮಾಡು ಅಂತ? ಹೆಂಗಿತ್ತು ಆ ಟೈಮಲ್ಲಿ? ಯಾಕೆ ಹೇಳಿದ್ರು ಅವರು? ಏನದು ವಿಷಯ? ಎಲ್ಲವೂ ಕೆಲ್ಸಕ್ಕೆ ಹೋಗ್ತಾ ಇದ್ವು ನಾವು ಒಂದು ಜೊತೆಯಾಗೆ. ನಿನ್ ಕೈಯಲ್ಲಿ ಆಗುತ್ತೆ, ನೀನು ಮಾಡೋ ಇದು ಏನು 2 ರೂಪಾಯಿಗೆ 1.5 ರೂಪಾಯಿಗೆ ದಿನಕ್ಕೆ ಕೆಲಸ ಮಾಡ್ತಾ ಇದೀಯಾ, ಬೇಡ ನೀನು ಹೋಟೆಲ್ ಮಾಡಪ್ಪ ಚೆನ್ನಾಗಿರುತ್ತೆ ಅಂತ ನಿಮ್ಮ ಫ್ರೆಂಡ್ಸ್ ಹೇಳಿ ಮಾಡಿಸಿದ್ದು. ನಿಮ್ಮ ಫ್ರೆಂಡ್ಸ್ ಹೇಳಿದಕ್ಕೆ ಅವತ್ತಿಂದ ಜೀವನ ನಡ್ಕೊಂಡ್ ಬರ್ತಾ ಇದ್ರೆ. ನಿಮಗೆ ಗೊತ್ತಾ, ಸಾವಿರಾರು ಜನ ಮುಳ್ಬಾಗಿಲು ದೋಸೆ ಅಂತ ಹೆಸರು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಾವಿರಾರು ಜನಕ್ಕೆ ಜೀವನೋಪಾಯ ಆಗೋಗಿದೆ. ನಿಮ್ಗೆ ಏನು ಅನಿಸಿದೆ ಈ ರೀತಿ ಕೇಳಿದಾಗ? ನಮ್ಗೆ ತೊಂದರೆ ಇಲ್ಲ ಸರ್, ನಮ್ಮ ವ್ಯಾಪಾರ ನನಗೆ ಆರಾಮಾಗಿ ಆಗ್ತಾ ಇದೆ. ಅಲ್ಲ, ಖುಷಿ ಆಗುತ್ತೆ ನಿಮ್ಗೆ? ನಿಮ್ಮ ಹೆಸರು ಇಟ್ಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ, ನಮ್ಗೆ ಖುಷಿ ಅಲ್ಲ? ಎಷ್ಟೋ ಜನ ನಮ್ಮ ಹೆಸರು ಹೇಳ್ಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅವ್ರು ನಮ್ಗೆ ಕೊಟ್ಟಿಲ್ಲ ಸಂತೋಷ. ಒಟ್ಟಿನಲ್ಲಿ ಹೆಸರು ಸಂಪಾದನೆ ಮಾಡಿದಕ್ಕೆ ಅಷ್ಟು ಜನ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ತಾರೀಫ್ ಮಾಡ್ಬೇಕು. 5 ಸ್ಟಾರ್ ಹೋಟ್ಲುಗಳಲ್ಲೆಲ್ಲ ನಿಮ್ಮ ದೋಸೆ ಸಿಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿದ್ರಿ? ಎಲ್ಲೋಗಿದ್ರಿ ದೋಸೆ ಹಾಕಕ್ಕೆ? ಸ್ಪೇನ್ವರೆಗೂ ಹೋಗಿದ್ದೀವಿ ಸರ್. ಸ್ಪೇನ್ವರೆಗೂ ಹೋಗಿದ್ದೀರಾ? ಹಿಟ್ಟೆಲ್ಲ ಇಲ್ಲೇ ಕಲ್ಸ್ಕೊಂಡು ಹೋಗ್ತೀರಾ? ಅಲ್ಲೇ ಅಲ್ಲೇ ರೆಡಿ ಮಾಡೋದು. ರುಚಿ ಸೇಮ್ ಇರುತ್ತಾ? ಇಲ್ಲಿ ಏನು ರುಚಿ ಇರುತ್ತೋ ಅದೇ ನೀರು ಬರುತ್ತೆ ಸರ್. ಅಲ್ಲಿ ನೀರು ಸೆಟ್ ಆಗಲ್ಲ. ಆ ನೀರಿಗೆ ಅಲ್ಲಿನ ಬೇಳೆ ಅಕ್ಕಿಗೆ ಸ್ವಲ್ಪ ಚೇಂಜ್ ಆಗ್ಬಿಡುತ್ತಲ್ಲ? ಬೇಳೆ ಅಕ್ಕಿ ಡ್ರೈ ಐಟಮ್ ಎಲ್ಲ ತಗೊಂಡು ಹೋಗ್ಬಿಡ್ತೀವಿ. ಹಾಗಿದ್ರೆ ಆ ನೀರಿಗೆ ನಮ್ಗೆ ಸೆಟ್ ಆಗ, ಆ ಗಾಳಿಗೆ ಆ ನೀರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಅದ್ರ ಟೇಸ್ಟ್ ಇದಾಗ್ಬಿಡುತ್ತಲ್ಲ? ಅಂದ್ರೆ ಅಲ್ಲಿ ಇದು ಒಂಥರ ಸ್ಟ್ಯಾಂಡರ್ಡ್ ತುಂಬಾ ಚೆನ್ನಾಗಿದೆ. ಆ ಕಡೆ ಚೆನ್ನಾಗಿ ತಿಂಡಿ ಯಾವ್ದೋ ಸಿಗ್ತಾ ಇರುತ್ತೆ ಆ ಕಡೆ ಎಲ್ಲ. ಈ ರೀತಿಯಾಗಿ ನೀವು ಹೋದ್ರೆ ಒಂದು ವಿಶೇಷ. ತುಂಬಾ ಇಂಡಿಯಾದಿಂದ ಬಂದಿದೆ, ಮುಳ್ಬಾಗ್ಲಿಂದ ಬಂದಿದೆ. ಇವತ್ತು ಮುಳ್ಬಾಗಲ್ ಅನ್ನೋದು ಎಲ್ಲಿ ಗೊತ್ತಾಗ್ಲಿಲ್ಲ ಸರ್ ಯಾರಿಗೂ. ಹೌದಾ? ಆಚೆ ನಿಯರ್ ಬೈ ಅಂದ್ರೆ ನಿಮ್ಗೆ ಕೊಯಂಬತ್ತೂರು ಅಥವಾ ಈ ಕಡೆ ಸೇಲಂ ಕಡೆ ಯಾರನ್ನ ಬಂದು ಹೋಗಿರೋರು ಗೊತ್ತಾಗ್ತಾ ಇತ್ತು. ಈ ತರ ಹೋಗಿದ್ರೆ ಮುಳ್ಬಾಗಲು ಅನ್ನೋದು ಎಲ್ಲಿದೆ, ಏನದು ಮುಳ್ಬಾಗಲು ಯಾವುದು ಅಂತ ಕೇಳ್ತಾ ಇದ್ರು. ನಾವು ಅಲ್ಲಿ ಅವರಿಗೆ ಮ್ಯಾಪ್ ನಲ್ಲಿ ತೋರಿಸ್ತಾ ಇದ್ದ, ಇದು ಕೋಲಾರ ಡಿಸ್ಟಿಕ್, ಇಲ್ಲಿ ಮುಳ್ಬಾಗಲು, ಕೋಲಾರ ಗೋಲ್ಡ್ ಫೀಲ್ಡ್ ನಮ್ದು. ಕೋಲಾರ ಗೋಲ್ಡ್ ಫೀಲ್ಡ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಬ್ಯಾಂಗ್ಳೂರು ಹೋದ್ರೆ ಬ್ಯಾಂಗ್ಳೂರ್ ಟು ಚೆನ್ನೈ ಓಲ್ಡ್ ಮೆಡ್ರಾಸ್ ರೋಡ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ನಿಯರ್ ಬೈ ತಿರುಪತಿ ನಮ್ದು. ಆಮೇಲೆ ಇನ್ನೊಂದು, ಈ ಹೆಂಚುಗಳು ಮೊದಲನೇದಾಗಿ ಯಾವ ಹೆಂಚಲ್ಲಿ ದೋಸೆ ನೀವು ಫಸ್ಟ್ ಇಂದ ಇದೆ ಹೆಂಚೆ. ನಿಮ್ಮ ಮನೇಲಿ ಈ ಥರ ಹೆಂಚಿತ್ತ? ಯಾರು ಇಕ್ಕಿದ್ರ ಹೆಂಚಿನ? ಅಮ್ಮ ಇಕ್ಕಿದ್ರ? ಅಜ್ಜಿ? ಹೌದಾ? ನಿಮ್ಮ ತಾಯಿಯವರು ಈ ರೀತಿ ಹೆಂಚಲ್ಲೇ ದೋಸೆ ಹಾಕೊಡ್ತಾರೆ? ದೋಸೆ ತಿನ್ನಕ್ಕೆ ಹಾಕೊಡ್ತಾ ಇದ್ರು. ಇದೇ ಹೆಂಚ, ಅದೇ ಫ್ರೆಂಡ್ಸ್ ಹೇಳಿದ್ರಲ್ಲ, ನೀವು ಇದೇ ಹೆಂಚಲ್ಲ ಇದೇ ದೋಸೆ ಹಾಕಿ ಸಾಕು. ಇದರ ನಿಮ್ಮ ಫ್ರೆಂಡ್ಸ್ ಇದಾರೆ ಇವಾಗ? ಇನ್ನೂ ಸ್ವಲ್ಪ ಜನ ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಜನ ಇದ್ದಾರೆ ನೋಡಿ. ಹಳೆ ಅವರು ಯಾರು ಇಲ್ಲಿ
ಇವಾಗ ಅದು ಮಕ್ಕಳೇ ಇಲ್ಲಿ ಈ ಹೋಟೆಲ್ನಲ್ಲಿ ತಿಂಡಿ ತಿಂದ್ರೆ ಬೇರೆ ಹೋಟೆಲ್ನಲ್ಲಿ ತಿಂಡಿ ತಿನ್ನಲ್ಲ. ಅಲ್ಲ ಬೇರೆ ನಾನು 3-4 ಕಡೆ ತಿಂದಿದ್ದೀನಿ. ಆ ದೋಸೆ ಸ್ಟ್ರಕ್ಚರ್ ಇದೆಯಲ್ಲ ನಿಮ್ದು ಹೆಂಗೆ ಗೋಲ್ಡನ್ ಕಲರ್ ಬರ್ತಂಗೆ ಬರೋದಿಲ್ಲ, ಮಧ್ಯದಲ್ಲಿ ಸೀದೋದಾಗಿರುತ್ತೆ, ಈ ಮೇಲ್ಗಡೆ ಎಲ್ಲ ಬೆಳ್ಳಗೆ ಇರುತ್ತೆ, ಈ ಸ್ಟ್ರಕ್ಚರೇ ಬರಲ್ಲ. ಅದು ಹೆಂಗೆ? ಅದು ಹಿಟ್ಟು ಪ್ರೊಸೆಸಿಂಗಲ್ಲಿ ಇರುತ್ತಾ ಹೆಂಗೆ? ಪ್ರೊಸೆಸಿಂಗು ಆ ದೋಸೆ ಹಾಕ್ತಾರಲ್ಲ ಹಾಂ ಅವ್ರಿಗೆ ಅದು ಡಿಪೆಂಡ್ ಆಗೋದು. ಅವ್ರು ಹಾಕೋರು ಅದನ್ನು ಕರೆಕ್ಟಾಗಿ ಹಾಕಬೇಕು, ಅದನ್ನು ಹಿಟ್ಟು ಹೆಂಗೆ ಕಲ್ಸ್ಕೊಬೇಕು. ಮೈನ್ ನಮ್ಮ ಮಿಸ್ಸಸ್ ಆಗ್ತಾ ಇದ್ರು. ಹ್ಞೂ ಅಮ್ಮ ಹಾಂ ಅವ್ರಿಲ್ಲ ಮಿಸ್ಸಸ್ ಅವ್ರಿರೋ ಮೇಲೆ ಹುಡುಗರೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಮಗ ಇದ್ದಾನೆ, ಇವನಾಗ್ತಾನೆ. ಮೊದಲಿಗೆ ಅಮ್ಮ ಅವರೇ ಎಲ್ಲ ದೋಸೆ ಹಾಕ್ತಾ ಇದ್ದಿದ್ದು. ಅವ್ರ ದೋಸೆ ಇವರೆಲ್ಲ 7 ಇಂಚಿನಲ್ಲಿ ಹಾಕ್ತಾರೆ, ಅವ್ರು 15 ಇಂಚಿನಲ್ಲಿ ಒಬ್ಬರೇ ಆಗ್ತಾ ಇದ್ರು. ಯಾರ್ದು ಅಲ್ಲಕ್ಕೆ ಯಾರಾದ್ರೂ ಬಂದ್ರೆ ನೀನು ನಡೆ ಆಚೆ ಅಂತ ಹೇಳ್ತಾ ಇದ್ರು. ಕೆಲಸ ನನ್ನ ಕೆಲಸ ನಾನು ನೋಡ್ತೀನಿ. ನಾನು ಏನು ಬೇಕು ನನಗೆ ಹಿಟ್ಟು ತಂದ್ಕೊಡಿ, ತುಪ್ಪ ತಂದ್ಕೊಡಿ, ಎಣ್ಣೆ ತಂದ್ಕೊಡಿ, ಒಳ್ಳೆ ಆಗೋಗಿದ್ರೆ ಒಳ್ಳೆ ಫಿಲ್ ಮಾಡಿ, ಏನ್ ಬೇಕು ನಾನು ಫಿಲ್ ಮಾಡ್ಕೊಡ್ಬೇಕು, ನೀನು ಇಲ್ಲಿ ಬರಬಾರ್ದು ದೋಸೆ ಹತ್ರ ಅಂತ ಅವರೇ ಹೇಳ್ತಾರೆ. ಅಮ್ಮ ಹೇಳ್ತಾ ಇದ್ರು ಆ ರೀತಿಗೆ. ಅವರಿಂದ ನಿಮ್ಗೆ ಒಳ್ಳೆ ಹೆಸರು ಬಂದು ಇವತ್ತು ನಿಮ್ಮ ಜೀವನ ಮುಂಚೆನೆ ನಾವು ಹೋಟೆಲ್ ಇಕ್ಕಿದ್ವು. ಅವ್ರು ಬಂದ್ಮೇಲೆ ಅವರು ಇದನ್ನ ಹ್ಯಾಂಡ್ ಓವರ್ ತಗೊಂಡು ಅವರು 83 ಏನೋ ಮದುವೆ ಆಗಿದ್ದು, ನಾವು 79 79ಕ್ಕೆ ಅಂತ ಇಲ್ಲ, ಅವ್ರು ಸ್ವಲ್ಪ ದಿನ ಇಲ್ಲ ಅಂತ ಹೇಳ್ತಾ ಇದ್ರು, ಸರಿ ಅಂತ. ತಿರುಗಿ ಏನೋ ಅವ್ರಿಗೆ ಮನ್ಸು ಬಂತು, ಅವರೇ ನಿಂತ್ಕೊಂಡ್ರು ಹೆಸರು ತರಿಸಿದ್ರು. ಅವರಿಂದ ಒಳ್ಳೆ ಹೆಸರು ಬಂದಿದೆ. ಒಳ್ಳೆ ಹೆಸರು ತರ್ತಾರೆ. ಫಸ್ಟ್ ವಿದೇಶಕ್ಕೆ ಹೋಗಿದ್ದೆ ಯಾವಾಗ ನೀವು? ಯಾವ ಊರಿಗೆ ಹೋಗಿದ್ರಿ ಫಸ್ಟ್ ಟೈಮ್? ಅದು ಬ್ಯಾಂಕ್ ಆಗ್ಬೋದು. ಫಸ್ಟ್ ಬ್ಯಾಂಕ್ ಹಾಕಿ ಅವ್ರೇನ ಕೇಳ್ತಾ ಇದ್ದೇನೆ ಮೇಡಮ್ ಅವರು. ಟೇಸ್ಟ್ ಆಫ್ ಉಪಹಾರ ಮೇಡಮ್, ಟೇಸ್ಟ್ ಆಫ್ ಉಪಹಾರ. ನಮ್ದು ಉಪಹಾರ ಅನ್ನೋ ಹೋಟ್ಲ್ ಇದೆ, ಉಪಹಾರ ಅನ್ನೋ ಹೋಟ್ಲ್ ಇದೆ ನಮ್ದು, ಅದಕ್ಕೆ ಟೇಸ್ಟ್ ಆಫ್ ಉಪಹಾರ ಅಂತ. ಅಣ್ಣ ಫಸ್ಟ್ ಟೈಮ್ ನಿಮ್ಗೆ ಆರ್ಡರ್ ಬಂತು ಬ್ಯಾಂಕಾಕ್ ಹೋಗೋಕೆ, ಹೆಂಗ್ ಅನಿಸ್ತಾ ಹೋಗ್ಬೇಕಾದ್ರೆ? ಪಾಸ್ಪೋರ್ಟ್ ಪಾಸ್ಪೋರ್ಟ್ ನಾವು ಮಾಡಿಸಿದ್ವು, ಬೇರೆಯವ್ರು ಯಾರೋ ಹೇಳಿದ್ರು ಚೆನ್ನೈನಲ್ಲಿ ಪಾಸ್ಪೋರ್ಟ್ ಮಾಡಿಸಿ ಬ್ಯಾಂಕಾಕ್ ಹೋಗ್ಬೇಕು ಆ ಥರ ಈಗ ಅಂತ. ಸರಿ ಮಾಡಿಸಿದ್ವು, ಅವ್ರು ಕರೆದಿಲ್ಲ. ಇವರು ಬಳ್ಳಾರಿ ರಾಜೇಂದ್ರ ಪ್ರಸಾದ್ ಅಂತ ಒಬ್ಬರಿದ್ದಾರೆ, ನಮ್ಮ ಹೆಸರೇ ಅವ್ರದ್ದು. ಹೌದಾ? ನೀವು ರಾಜೇಂದ್ರ ಪ್ರಸಾದ್? ಹೌದೌದು. ಅವ್ರು ಹೇಳಿದ್ರು ಬ್ಯಾಂಕಾಗಿ ಬರ್ತೀಯಾ, ಪಾಸ್ಪೋರ್ಟ್ ಇದೆಯಾ ಅಂದರು. ಇಲ್ಲೇ ಸರ್ ಬರ್ತೀವಿ ಅಂದರು. ಬನ್ನಿ ಅಂತ ಅವರು ಎಲ್ಲ ವೀಸಾ ಏನು ಬೇಕಾಗಿದ್ರೆ ಅವರೇ ತಗೊಳ್ತಾರೆ, ಅವರೇ ಕರ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಮ್ಗೆ ಆ ಟೈಮಲ್ಲಿ ಏನು ಭಯ ಆಯ್ತಾ ನಿಮ್ಗೆ? ಇಲ್ಲ ಹೋಗೋಣ ಧೈರ್ಯ ಆಯ್ತಾ? ಧೈರ್ಯ ಆಯ್ತು. ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ಹೆಂಗ? ನಮ್ಗೇನು ಅಲ್ಲಿ ಯೋಚನೆನೇ ಇಲ್ಲ. ಇನ್ನೊಂದೇನು ಅಂದರೆ ಇಲ್ಲಿಂದಾನೇ ನಾವು ಬ್ಯಾಂಕಾಗಿ ಹೋಗಿದಾಗ ಇಲ್ಲಿಂದಾನೇ 100 ಜನ ಹೋಗಿದ್ವು ಕೆಲಸಕ್ಕೆ. 100 ಜನ ಹೋಗಿದ್ರ? ಎಷ್ಟು ದೋಸೆಗೆ ಆರ್ಡ್ರ್ ಇತ್ತು ಅವಾಗ? ಇಲ್ಲ ನಮ್ದೇ ಅಲ್ಲ, ಎಲ್ಲ ಸೌತ್ ಇಂಡಿಯನ್, ಫುಲ್ ಸೌತ್ ಇಂಡಿಯನ್. ಅಲ್ಲ ಎಷ್ಟು ದೋಸೆಗೆ ಆರ್ಡ್ರ್ ಇತ್ತು ಅಂತ? ನಮ್ಗೆ ಅಲ್ಲಿ 3 ದಿನ ಕೆಲಸ ಇತ್ತು. ಅಲ್ಲೆಲ್ಲ ಜಾಸ್ತಿ ಆರ್ಡ್ರ್ ಕೊಡಲ್ಲ ಸರ್. ಮದುವೆಗಳಿಗೆ ಹಾಕಕ್ಕೆ ಹೋಗಿದ್ದೆ. ಮದುವೆಗೆ ಎಷ್ಟು ಜನ ಬಂದು ತಿನ್ಕೊಂಡು ಹೋಗ್ಲಿ? ಎಷ್ಟು ಖರ್ಚಾಗಿತ್ತು ನಿಮ್ಗೆ ಹೋಗಕ್ಕೆ ಇಲ್ಲಿಂದ ಎಲ್ಲ ಸೇರಿ? ಖರ್ಚು ನಮ್ಗೆ ಗೊತ್ತಿಲ್ಲ, ಅವ್ರದ್ದೆಲ್ಲ. ಲಾಭ ಬಂತ ಹೋಗ್ಲಿ? ಲಾಭ ಬರದೆ ಬರಲೇಬೇಕು. ಇನ್ನೊಂದೇನು ಅಂದರೆ ಲಾಭಕ್ಕೆ ನಾವು ವ್ಯಾಪಾರ ಮಾಡಲಿಲ್ಲ. ಇವತ್ತು ನಾವು ಲಾಭಕ್ಕೆ ವ್ಯಾಪಾರ ಮಾಡ್ತಾ ಇಲ್ಲ. ನಮ್ಮ ಹತ್ರ 75 ರೂಪಾಯಿ ಒಂದು ದೋಸೆ. ನೀವು ಆಚೆ ತಿಂದಾಗ 70 ರೂಪಾಯಿ ಕೊಟ್ಟಿದ್ದೀರಾ, 75 ಕೊಟ್ಟಿದ್ದೀರಾ, 150 ಕೊಟ್ಟಿದ್ದೀರಾ, 120 ಕೊಟ್ಟಿದ್ದೀರಾ, ನಿಮಗೆ ಗೊತ್ತಾಗಿರುತ್ತೆ. ನೀವೇ ತಿಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟಿದೆ ಆಚೆ? ನಮ್ಮ ಹೆಸರು ನಾನು 90 ರೂಪಾಯಿ ಆ ಕಡೆ. ನಾವು 75ಗೆ. ಅಲ್ಲ ನಾನು 90 ರೂಪಾಯಿ ಮಾಮೂಲಿ ತಿಂದಿರೋದು. ಇವಾಗ ಸರ್ವಣ ಭವನ ಆಗಿದೆ, ಅಲ್ಲಿ 150 ರೂಪಾಯಿ ಏನೋ ಇದೆ. 150 ನೋಡಿ. ರಿಯಲ್ ದೋಸೆ ಇವರು 75 ರೂಪಾಯಿ, ಇವ್ರ ಹೆಸರು ಇಟ್ಕೊಂಡ್ರೆ 150 ರೂಪಾಯಿಗೆ ಮಾಡ್ತಾರೆ. ಅಂಬಿ ವ್ಯಾಲಿ ಅಲ್ಲೆಲ್ಲ ಇರ್ತಾರೆ. ಅಲ್ಲಿಗೆ ಹೋಗಿದ್ದು ಒಂದ್ಸಲ, ತುಂಬಾನೇ ಅಲ್ಲಿನೂ ಖುಷಿ ಆಯಿತು. ಮೈನ್ ನಮ್ಮದು ಮೈನ್ ಪ್ರೋಗ್ರಾಮ್ಗೆ ಹೋಗ್ತೀವಿ. ಹಾಗಿದ್ರೆ ನಾವು ಯಾವುದೂ ಅಡ್ವರ್ಟೈಸ್ಮೆಂಟ್ ಹಾಕೋದು ಇಲ್ಲ, ನಾವು ಹಾಕಲಿ ಇಲ್ಲ ಇದುವರೆಗೂ. ಇವಾಗ ನಾರಾಯಣಸ್ವಾಮಿ ಅವ್ರು ಬಂದಿದ್ದಾರೆ ಕೋಲಾರ, ಮಾತಾಡ್ಸೋಣ ಅವ್ರನ್ನ. ದಿಲ್ಲಿಯಿಂದ ಬಂದಿದ್ದಾರೆ. ಹೌದಾ? ಯಾವ್ಯಾವ ಲೀಡರ್ ಬಂದಿದ್ದಾರೆ ಇದುವರೆಗೂ ನಿಮ್ಮ ಹೋಟ್ಲಲ್ಲಿ ನಾಷ್ಟ ಮಾಡಕ್ಕೆ? ಎಲ್ಲ ಲೀಡರ್ಗಳು ಬರ್ತಾರೆ. ಯಡಿಯೂರಪ್ಪ ಇಂದ ನಿಮಗೆ ಇದು ಯಾರು, DK ಶಿವಕುಮಾರ್ ಅವರು, ಪರಮೇಶ್ವರ್, ಪ್ರಕಾಶ್ ಜೋಶಿ ಬಂದಿದ್ರು, ಪ್ರಕಾಶ್ ಜೋಶಿ, ಇವರು ದಿಲೀಪ್, ಸಿ ವಿ ಮೋಹನ್ ಅವರು ಬಂದಿದ್ರು. ಸಿನಿಮಾ ಆಕ್ಟರ್ಗಳೆಲ್ಲ ಚಿರಂಜೀವಿ ಹತ್ರದಿಂದ ನಿಮಗೆ ಅವರು ಶ್ರೀನಾಥ್ ಅವರು ಬೇಜಾನ್ ಬಂದಿದ್ದು. ಹೌದಾ? ಹಳೆ ಹೀರೋಗಳೆಲ್ಲ ಬಂದು ಹೋಗಿದ್ದಾರೆ. ಹತ್ರ ನಮ್ಮ ಫೋಟೋಗಳಿದೆ, ಅವ್ರ ಫೋಟೋಗಳು ನಾವು ಇಟ್ಕೊಳ್ಳಿಲ್ಲ. ಮನೆಯಲ್ಲಿ ಹೋದ್ರೆ ಅವ್ರ ಆಲ್ಬಮ್ ತೆಗೆದ್ರೆ ನಮ್ದೆಲ್ಲ ಇರುತ್ತೆ.
ಜಾಮ್ನಗರ್ಗೆ ಅಂಬಾನಿ ಮನೆ ಇವನು ಅನಿತ್ ಅಂಬಾನಿ ಹಾಂ ಅವನ ಮದುವೆಗೆ ಹೋಗಿದ್ರಾ? ಎಷ್ಟು ಗ್ರ್ಯಾಂಡಾಗಿ ಆಗಿತ್ತಲ್ಲಪ್ಪ ಅದು. ಅಲ್ಲಿ ನೀವು ದೋಸೆ ಹಾಕಿದ್ರಾ? ಹೆಂಗಿತ್ತು ಅಲ್ಲೆಲ್ಲ? ಚೆನ್ನಾಗಿತ್ತ ವಾತಾವರಣ ಎಲ್ಲ? ಸೂಪರ್. ಎಷ್ಟು ಜನ ಬಂದು ಹೀರೋಗಳೆಲ್ಲ ಬಂದಿದ್ರಲ್ಲಪ್ಪ ಅಲ್ಲಿ? ತುಂಬ ಜನ ಬಂದು ಎಲ್ಲ ಬರ್ತಾ ಇರ್ತಾರೆ ಸರ್, ಎಲ್ಲ ಬರ್ತಾರೆ ಸರ್. ಸ್ಪೇನಲ್ಲಿ ಯಾವಾಗ ಎಷ್ಟು ವರ್ಷ ಆಯ್ತು ಹೋಗಿ ಬಂದು ನೀವು? ಅಲ್ಲಿ ಒಂದು ವಾರ ಇತ್ತು ಕೆಲಸ. ಅವರು ಇವ್ರದ್ದು ಯಾರ್ದು ನಾರಾಯಣ ಏನು പേರು ಲಕ್ಷ್ಮೀ ಮಿತ್ತಲ್ ಅಂತ. ಲಕ್ಷ್ಮೀ ಅವ್ರು ಕರ್ಕೊಂಡು ಹೋಗಿದ್ದು. ಅವ್ರ ಮಗ ಅವರೇ ಆಡು ಜಾಸ್ತಿ ಹೋಗೋದು, ಗೌತಮ್ ಅಂತ ಅವರು. ಅವ್ರ ಮಗನೇ ದೊಡ್ಡ ಮಗ ಅವರು, ಅವರೇ ಜಾಸ್ತಿ ಆಡುಗೆಲ್ಲ ಹೋಗೋದು. ಗೌತಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನೀವು ಏನು ದೋಸೆಗಳು ಆರ್ಡರ್ ಇಟ್ಕೊಡೋದು ಹೆಂಗೆ? ಹೆಂಗೆ ಪರಿಚಯ? ಕ್ಯಾಟ್ರಿಂಗ್ ಆ ಥರ ಮಾಡ್ತಾ ಇರ್ತೀವಿ. ದೋಸೆ ಇಡ್ಲಿ ಮಾತ್ರ ಕ್ಯಾಟ್ರಿಂಗ್ ಮಾಡ್ತೀವಿ. ನೀವು ಇವ್ರ ಮಗನಾ? ಎಷ್ಟು ಜನ ಮಕ್ಕಳು ಇವ್ರಿಗೆ? ಇಬ್ಬರು. ನೀವೊಬ್ಬರು, ಇನ್ನೊಬ್ರು? ದೊಡ್ಡವನು, ಇನ್ನೊಬ್ಬ ತಮ್ಮ ಹೌದಾ? ಶೇಖರ್ ಅಂತ, ಚಂದ್ರಶೇಖರ್ ಅಂತ. ಎಲ್ಲ ಕಡೆ ನೀವು ದೋಸೆ ಕ್ಯಾಟ್ರಿಂಗ್ ಆರ್ಡರ್ ಬಂದರೆ ನೀವೇ ಮುಂದೆ ನಿಂತ್ಕೊಂಡು ಮುಂದೆ ಹತ್ತೋದಲ್ಲಿ ಎಲ್ಲ ಮಾಡಿಸ್ಕೊಂಡು ಬರ್ತೀರಾ. ಸೂಪರ್. ಪ್ರಸಾದ್ ಅಣ್ಣ, ರಾಜೇಂದ್ರ ಪ್ರಸಾದ್ ಅವ್ರಿಗೆ ನೀವು ಮಗನಾಗಿ ಹುಟ್ಟಿದ್ದಕ್ಕೆ ನಿಮ್ಗೇನು ಅನಿಸುತ್ತೆ? ತುಂಬ ಸಂತೋಷ ಅನಿಸುತ್ತೆ. ಒಳ್ಳೆ ಪ್ರೈಡ್. ನಮ್ಮ ಊರಿಗೇನೆ ಅಲ್ಲ, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತಂದಿದ್ದಾರೆ. ಒಳ್ಳೆ ಹೆಸರು ತಂದು ಅಂಥವ್ರ ಹೊಟ್ಟೆಯಲ್ಲಿ ಯಾರಿಗೂ ಇದು ಅನ್ಐಡೆಂಟಿಫೈಡ್ ಡೈಮಂಡ್ ಥರ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ಕೆ ನೀವು ಧನ್ಯತಾ ಭಾವ ನಿಮ್ಗೆ. ಭಾಳ ಚೆನ್ನಾಗಿ ಹೆಸರು ಮಾಡ್ಬೇಕಂದ್ರೆ ಸುಲಭ ಅಲ್ಲ ಅಲ್ವಾ? ನೋಡು, ಒಂದು ತಂದೆಯಿಂದ ಮಗನಿಗೆ ಹೆಸರು ಸಿಗುತ್ತೆ, ಆ ಹೆಸರಲ್ಲಿ ಜೀವನ ನೋಡ್ಕೊಳೋದು ಅಂದರೆ ಎಲ್ಲರಿಗೂ ಅಂತ ಬರೋದಿಲ್ಲ. ಅವರು ಪೂರ್ವ ಜನ್ಮದ ಪುಣ್ಯ ಫಲ. ಅಂಥವ್ರ ಹೊಟ್ಟೆಯಲ್ಲಿ ಹುಟ್ಟೋದು, ಅದನ್ನು ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗೋದು, ಅದೆಲ್ಲ ಸಾಧಾರಣ ಸಹಜ. ಅದು ಎಲ್ಲರಿಗೂ ಸಿಗೋದಿಲ್ಲ ಅಂತ. ಸೊ ಎಲ್ಲರೂ ಲೀಡರ್ಗಳು ಬರ್ತಾ ಇರ್ತಾರೆ ನಿಮ್ಮ ಹೋಟ್ಲಲ್ಲಿ? ಸರ್ ಬರ್ತಾ ಇರ್ತಾರೆ. ಟೈಮಿಂಗ್ ಎಲ್ಲ ಗೊತ್ತಾಯಿತು ಸರ್. ಇವತ್ತು ನಿಮ್ಮ ಈ ಬಿಸ್ನೆಸ್ಸಲ್ಲಿ ಲಾಭ ಇದೆಯಾ ಸರ್? ಲಾಭ ನಷ್ಟದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅವತ್ತಿಂದ ಬಂದಿದ್ದೀವಿ, ನಡೆಸ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಅಲ್ಲ, ಇವತ್ತು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಸಕ್ಕರೆ ರೇಟ್ ಜಾಸ್ತಿ ಆಗಿದೆ, ಬೆಲೆನೂ ಜಾಸ್ತಿ ಮಾಡಿ ಅದೇ ಬೆಲೆಯಲ್ಲೇ ಹೋಗ್ತಾ ಇದ್ದೀರಾ. ಲಾಭ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀವಿ. 2 ವರ್ಷ 3 ವರ್ಷಕ್ಕೆ ಒಂದ್ಸಲ ಎರಡು ವರ್ಷ ಮಾಡಬೇಕಾಗತ್ತೆ. ಏನು ಅಲ್ಲ, ಈ 3-4 ತಿಂಗಳಿಂದ ಜಾಸ್ತಿ ಆಗ್ಬಿಟ್ಟಿದೆ. 4-5 ತಿಂಗಳಿಂದ ಗ್ಯಾಸ್ ಜಾಸ್ತಿ ಹಂಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡಿದ್ರೂ ತೊಂದರೆ ಆಗುತ್ತೆ ನಮಗೂ, ಗ್ರಾಹಕರಿಗೂ ಬೇಜಾರಾಗುತ್ತೆ. ನೋಡಪ್ಪ 3 ದಿನಕ್ಕೂ ಚೇಂಜ್ ಮಾಡ್ತಾರೆ ರೇಟು ಅಂತ. ಇವಾಗ ನಿಮ್ಮ ಹತ್ರ 75 ರೂಪಾಯಿ ದೋಸೆ, ಇದೇ ದೋಸೆ ಬೇರೆ ರೋಡ್ಗಳಲ್ಲಿ 90 ರೂಪಾಯಿ, ಸರ್ವಣ ಭವನಲ್ಲಿ 150 ರೂಪಾಯಿ. ನೋಡಿ, ಇನ್ನೊಂದೇನಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತು. ಅದು ಎಷ್ಟು ಹಾಕಿದ್ರೆ ಏನಾಗುತ್ತೆ ಏನು ಅಂತ ಹೇಳಿ ನಮಗೆ ಗೊತ್ತು. ಜನರಿಗೆ ಗ್ರಾಹಕರಿಗೆ ಆದಷ್ಟು ಬೆಸ್ಟ್ ಆಗಿ ಕೊಡಬೇಕು. ಸೂಪರ್. ಸುಮ್ಮನೆ ಲಾಭ ಮಾಡೋದು ಒಂದೇ ಅಲ್ಲ ವಿಷಯ, ಅವನು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಊರ ಹೆಸರನ್ನ ನೀವು ಒಳ್ಳೆ ನಮ್ಮ ಇವತ್ತು ಮುಳ್ಬಾಗಿಲು ದೋಸೆನ ನಮ್ಮ ಕರ್ನಾಟಕನೇ ಡಿಫೈನ್ ಮಾಡುತ್ತೆ. ಹೌದು, ಮುಳ್ಬಾಗಿಲು ದೋಸೆ ಅಂತ ಹೆಸರು. ಆಮೇಲೆ ಸಾವಿರಾರು ಜನ ಜೀವನ ಕಟ್ಕೊಂಡಿದ್ದಾರೆ ಇದ್ರ ಮೇಲೆ. ಸಾವಿರಾರು ಜನಕ್ಕೆ ನಾವು ಯಾರಿಗೂ ಕೊಟ್ಟಿಲ್ಲ, ಬಟ್ ಆ ಹೆಸರು ಇಟ್ಕೊಂಡು ತುಂಬಾ ಜನ ಜೀವನ ಮಾಡ್ತಾರೆ. ಒಳ್ಳೇದಾಗಲಿ ಅಂತ. ಆಮೇಲೆ ಇನ್ನೂ 1-2-3 ಕೇಳಿದೆ, ನಾವು ಮಾಡಿದ್ದು ಸರ್ ಅಂತ. ಅವರು ಇಲ್ಲಿ ಕೆಲಸ ಮಾಡಿ ಹೋಗಿರಾರ ಇಲ್ಲ ಅವ್ರ ಸಂಬಂಧಿಕರ? ನಮ್ಮ ಹತ್ರ ಕೆಲಸ ಮಾಡಿದವ್ರು ಯಾರು ಇಟ್ಟಿಲ್ಲ, ಆ ಥರ ಯಾರು ಇಲ್ಲ. ನಮ್ಮ ಹತ್ರನೇ ಇದ್ದಾರೆ ತುಂಬ ವರ್ಷಗಳಿಂದ. ಇವ್ರು ನೋಡಿ ಹತ್ರ ಒಂದು 25 ವರ್ಷದಿಂದ ಚಿಕ್ಕಪ್ಪ, ನಿಮ್ಮ ಚಿಕ್ಕಪ್ಪ ಅವ್ರು ಬಂದು 9 ವರ್ಷ ಆಯಿತು. ಎಲ್ಲ ಹಳೆ ಒಳಗೆ ಈ ಹುಡುಗ ಹೊಸ ಅವನು. ಆ ಹುಡುಗ ಬಂದು ಒಂದು 8 ವರ್ಷ ಆಯಿತು. ಇನ್ನೂ ಒಂದಿಬ್ರು ಇವತ್ತು ರಜದಲ್ಲಿದ್ದಾರೆ. ಅವ್ರು ಬಂದು ಒಂದು 14 ವರ್ಷ 15 ವರ್ಷ ಆ ಥರ ಆಯಿತು. ಸೂಪರ್. ಜನ ಕುತ್ಕೊಂಡು ತಿನ್ನೋಕೆ ಜಾಗ ಇದೆಯಾ? ಇದೆ, ಬನ್ನಿ ನೋಡೋಣ ಎಷ್ಟು ಮಾತ್ರ. ನೋಡಿ, ಇಲ್ಲಿ ಒಂದು 10 ಜನ ಕುತ್ಕೊಬೋದು. ಆಮೇಲೆ ಇದು ಇವ್ರ ಕಿಚನ್, 2 ಕಡೆ ದೋಸೆ ಹಾಕ್ತಾರೆ. ಇಲ್ಲಿ 7 ದೋಸೆ, ಅಲ್ಲಿ 8 ದೋಸೆ ಹಾಕ್ತಾರೆ. ಇಲ್ಲಿ ಆರ್ಡರ್ಗೆ ಬಂದೇನು ಮಾಡೋದು. ಆಮೇಲೆ ಇಲ್ಲಿ ಜನಗಳಿಗೆ ಇಲ್ಲಿ ಕುತ್ಕೊಳಕ್ಕೆ ಸುಚರಿತವಾಗಿದೆ ಜಾಗ ಜಾಗ. ಇದು ಒಂದು ಮನೆ ಥರ, ಹೋಟೆಲ್ ಥರ ಅನ್ಸಲ್ಲ, ಒಂದು ಮನೆ ಫೀಲಿಂಗ್. ಇಲ್ಲಿ ಒಳಗಡೆ ಬಂದ ತಕ್ಷಣ ಒಂದು ಮನೆ ಫೀಲಿಂಗು. ಹಳೆ ದೇವ್ರ ಫೋಟೋಗಳು, ಲಕ್ಷ್ಮೀ, ಗಣೇಶ, ಸರಸ್ವತಿ, ರಾಮ, ಅಲ್ಲಿ ಕೃಷ್ಣ, ಇವೆಲ್ಲ ತುಂಬ ಅಪರೂಪದ ಫೋಟೋಗಳು ಸರ್ ಇವು. ನಮ್ಗೆ ಈ ಕಾಲದಲ್ಲಿ ಇವೆಲ್ಲ ನೋಡಿ, ಇವೆಲ್ಲ ಇಲ್ಲಿ ನೋಡಿ. ಆಗಿನ ಕ್ಯಾಲೆಂಡ್ರ್, ಇದು ಕ್ಯಾಲೆಂಡ್ರಿಗೆ ಫ್ರೇಮ್ ಮಾಡಿಸ್ಬಿಟ್ಟಿದ್ದಾರೆ. 1967 ಕ್ಯಾಲೆಂಡರ್ ಮಾಡಿಸ್ಕೊಂಡು 69 ಇದು 69, ಇದು 60, ಇದು ಹಳೇದು. ಆ ಕಾಲದಲ್ಲಿ ಇಷ್ಟು ದೊಡ್ಡ ಕ್ಯಾಲೆಂಡರ್ಗಳು ಹಂಚ್ತಾ ಇದ್ರು ಅಂದರೆ ಇದು ಯಾರು ಮಾಡಿಸಿದ್ದು ಮೊದಲೇ ಕ್ಯಾಲೆಂಡರ್? ಪ್ರಸಾದ್ ಅಣ್ಣವ್ರೆ, 1967-69 ಕ್ಯಾಲೆಂಡರ್ ನಿಮ್ಮ ಹತ್ರ ಇನ್ನೂ ಇದೆ. ಇದು ನಾವು ನೋಡಿ ಮನೆಗೆ ಬಂದಾಗ ನಮಗೆ ಇದು ಒಂದು ಹೋಟ್ಲ್ ಥರ ಕಾಣಿಸಲ್ಲ, ಇದು ಒಂದು ಮನೆ ಥರ. ಇಲ್ಲಿ ಕ್ಯಾಲೆಂಡರ್ಗಳು, ಆಮೇಲೆ ಇಲ್ಲಿ ಈ ಚೇರು ಟೇಬಲ್ಗಳನ್ನ ಅಷ್ಟೇ ನಮಗೆ ಪೂರಾ ನಮ್ಮ ಹಳೆಯದು ಸಂಪ್ರದಾಯ ಪರಂಪರೆನೇ ತೋರಿಸುತ್ತೆ. ಗ್ರೈಂಡ್ರು, ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ರಿ ಅಲ್ಲ, ಶುದ್ಧವಾಗಿ ಇಟ್ಕೊಂಡಿರೋ ಜೊತೆಗೆ ದೇವ್ರನ್ನೆಲ್ಲ ಇಟ್ಕೊಂಡು ಆರಾಧನೆ ಮಾಡಿ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಆ ರೀತಿಯಾಗಿ ಒಳ್ಳೆ ಊಟ ಕೊಟ್ಕೊಂಡು ಜನಗಳಿಗೆ ನಮ್ಮ ಕೈಲಾಗಿ ಸೇವೆ ಮಾಡೋನ್ನೋ ಉದ್ದೇಶ ಅಣ್ಣವ್ರದ್ದು. ಧನ್ಯವಾದಗಳು.
ಇವತ್ತು ನೀವು ಕಂಡುಹಿಡಿದಿರುವಂಥ ಒಂದು ದೋಸೆ ಏನಿದೆ, ಸಾವಿರಾರು ಜನ ಇದನ್ನ ಜೀವನ ನಡೆಸ್ಕೊತಾ ಇದ್ದಾರೆ. ಸುಮಾರು ಹೋಟ್ಲುಗಳಲ್ಲೂ 5 ಸ್ಟಾರ್ ಹೋಟ್ಲುಗಳಲ್ಲೂ ಸಿಗ್ತಾ ಇದ್ದಾವೆ. ಇಂಡಿಯಾದಲ್ಲೇ ಅಷ್ಟೇ ಅಲ್ಲ, ವಿದೇಶಗಳಿಗೆಲ್ಲ ಹೋಗಿ ದೋಸೆ ತಿನ್ಸಿ ಬಂದಿದ್ದೀರಾ. ನಮ್ಮ ಕರ್ನಾಟಕದ ದೋಸೆ, ನಮ್ಮ ಕರ್ನಾಟಕ ಹೆಮ್ಮೆ. ನೀವು ನಮ್ಮ ಕೋಲಾರಿಗೆ ಹೆಮ್ಮೆ ಅಂತಲ್ಲ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ, ನಮ್ಮ ಈ ಭಾರತಕ್ಕೆ ಹೆಮ್ಮೆ ಮನುಷ್ಯರು ನೀವು. ಹೇಳಿದ್ರಲ್ಲ ಸರ್, ಯಡಿಯೂರಪ್ಪ ಲಾಸ್ಟ್ ಎಲೆಕ್ಷನ್ ಬಂದಾಗ ಫುಟ್ಬಾಲ್ ದೋಸೆ ಅಂತ ಹೇಳಿದ್ರಲ್ಲ, ತಿನ್ಬೇಕು ಅಂತ. ಮೋದಿ ಅವ್ರ ಬಾಯಲ್ಲೂ ಬಂತು. ಮೋದಿ ಅವ್ರು ಬಂದಿದ್ರ ಇಲ್ಲಿಗೆ? ಅವ್ರು ಬಂದಿಲ್ಲಲ್ಲ, ತಿಂಡಿಗೆ ಬಂದಿಲ್ಲ, ಕೋಲಾರಕ್ಕೆ ಬಂದಿದ್ರು. ಅವಾಗ ಹೇಳಿದ್ರು ಫುಟ್ಬಾಲ್ ದೋಸೆ ಅಂತ ಈ ತರ ಇದೆ, ಫೇಮಸ್. ಹೆಸರು ಇಷ್ಟೊಂದು ಚೆನ್ನಾಗಿ ಇದಾಗಿದೆ, ಡೆವಲಪ್ ಆಗಿದೆ, ಒಳ್ಳೆ ಹೆಸರು ಮಾಡಿದ್ರು. ಅವ್ರ ದಿಲ್ಲಿನಲ್ಲಿ ಹೋದಾಗ ತಿಂದಿದ್ರು ಸರ್. ಹೌದಾ? ದಿಲ್ಲಿನಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ನೋಡಿ, ನಾವು ಸಾಮಾನ್ಯರಂತೆ ನಮ್ಮ ಎಲ್ಲರ ಜೊತೆಲಿ ಮಾತಾಡ್ತಾರೆ. ಇವರು ಪ್ರಧಾನ ಮಂತ್ರಿಗಳಿಗೆ ದೋಸೆ ತಿನ್ಸಿರೋಂಥ ಮಹಾನ್ ಭಾವರು. ಪ್ರಭಾಕರ್ ಕೋರೆ ಇದ್ದಾರಲ್ಲ, ಬೆಳಗಾವ್, ಅವರು ಅವ್ರದ್ದು 8 ದಿನ ಪ್ರೋಗ್ರಾಮ್ ಅಲ್ಲಿ ವಿಧಾನಸೌಧ ನಡೀತದಲ್ಲ, ಅಲ್ಲಿ ಸನ್ನಿವೇಶ ಇದು ಇದೆಯಲ್ಲ, ಅಲ್ಲಿ ವಿಧಾನಸೌಧ ಸಭೆಗೆ ಮಾಡ್ತಾರೆ. ಅಲ್ಲಿ ಮಾಡಿದ್ರು. ಅಲ್ಲೂ ಮಾಡಿದ್ರ? ಓಪನಿಂಗ್ ಟೈಮ್ ಅಲ್ಲಿ ಮಾಡಿದ್ವಿ. ಹೌದಾ? ಮೊದಲನೇ ಬಾರಿ ಓಪನ್ ಮಾಡಿದ್ರು. ಸುವರ್ಣಸೌಧ ಓಪನ್ ಆಗಿತ್ತಲ್ಲ, ಅಲ್ಲೂ ಅದು. ಹೌದಾ? ಆ ಟೈಮಲ್ಲಿ. ಧನ್ಯವಾದಗಳು ರಾಜಣ್ಣವರೇ, ನೀವು ಒಳ್ಳೆಯ ಹೆಸರು ತೊಗೊಂಬಂದಿದ್ದೀರ. ನಮ್ಮ ಕರ್ನಾಟಕಕ್ಕೂ ಮತ್ತು ನಮ್ಮ ದೇಶಕ್ಕೂ ಒಳ್ಳೆಯ ಹೆಸರಿದೆ. ನಿಮ್ಮ ಶ್ರಮ, ನಿಮ್ಮ ಪರಿಶ್ರಮದಿಂದ ಇವತ್ತು ಸಾವಿರಾರು ಜನ ಜೀವನ ನಡೆಸ್ಕೊತಾ ಇದ್ದಾರೆ. ಮನುಷ್ಯನಾಗಿ ಹುಟ್ಟಿದ್ರೆ ಏನಾದ್ರು ಸಾಧನೆ ಮಾಡಬೇಕು ಅನ್ನೋದಕ್ಕೆ ನೀವೇ ಸಾಕ್ಷಿ. ಅದಕ್ಕೆ ಒಳ್ಳೆಯ ಉದಾಹರಣೆ. ಮನುಷ್ಯನಾಗಿ ಹುಟ್ಟಿದ ಏನೋ ಒಂದು ಸಾಧನೆ ಮಾಡ್ದ ಅಂತ ಹೇಳೋದಕ್ಕೆ ನೀವು ಉದಾಹರಣೆಯಾಗಿ ಉಳಿದಿದ್ದೀರಿ. ಇವತ್ತು ಸುಮಾರು ಜನ ನಿಮ್ಮನ್ನ ನೆನೆಸ್ಕೊಳ್ಳಿ. ಇವತ್ತು ಎಷ್ಟೋ ಜನ ದೋಸೆ ಹಾಕ್ತಾರೆ, ಅವ್ರಿಗೆ ಗೊತ್ತಿಲ್ಲ ಇವ್ರ ಹೆಸರು ಏನಂತ ಹೇಳ್ಬಿಟ್ಟು ಅವ್ರಿಗೆ ದೋಸೆ ಹಾಕೋದು ಈ ಸ್ಟವ್ ಅಲ್ಲ, ಈ ಸ್ಟವ್ ಅಲ್ಲ, ಇದಲ್ಲ, ಗ್ಯಾಸ್ ಸ್ಟವ್ ಅಲ್ಲ ಹಾಕೋದಿದ್ದು. ಆಕ್ಚುಲಿ ಮೊದಲು ಆಗ್ತಾ ಇದ್ದಿದ್ದು ಇದನ್ನ ಯಾರಾದ್ರೂ ಹೇಳಿ, ನಮ್ಮನ್ಗೆ ನಾನು ಇವಾಗ ಹೇಳಿದ್ರೆ ಅವ್ರು ತಿಳಿಕೊಂತಾರೆ ಅಷ್ಟೇ, ತಿಳಿತದೆ. ಆಕ್ಚುಲಿ ರಿಯಲ್ ಆಗಿ ಹೇಳ್ಬೇಕು, ನೀವು ಮಾತ್ರ ಗೊತ್ತಿಷ್ಟು ಕೆಲಸ ಸ್ಟವ್ ಆಗ್ತಾ ಇದೆ. ಆವಾಗ ನೀವು ಸಣ್ಣದು ಬರೋದು ಗೊತ್ತಿಷ್ಟು ಅದ್ರಲ್ಲಿ ಆಗ್ತಾ ಇದೆ. ಓಕೆ, ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು.